कुछ दिनों से अब हम भारत जोड़ो यात्रा पर कन्याकुमारी से कश्मीर जा रहे हैं। ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಕಾಲ್ನಡಿಗೆಯಲ್ಲಿ ನಡೆಯುತ್ತಲಿದ್ದೇವೆ। तीन 3,500 किलोमीटर का सफर है। शुरुआत कन्याकुमारी में की, उसके बाद केरला और अब कर्नाटक। 3,500 ಕಿಲೋಮೀಟರ್ ಒಂದು ಯಾತ್ರೆ ಇದೆ। ಮೊದಲು ಕೇರಳದಿಂದ ಪ್ರಾರಂಭ ಆಗಿ ತಮಿಳುನಾಡಿನಿಂದ कर्नाटक राज्यಕ್ಕೆ ಬಂದಿದ್ದೇವೆ। शुरुआत में हम सब ने सोचा था, मैंने भी सोचा था कि 3,500 किलोमीटर चलना आसान बात नहीं। ಪ್ರಾರಂಭದಲ್ಲಿ ನಾನು 3,500 ಕಿಲೋಮೀಟರ್ ನಡೆಯುವುದು ಸಾಮಾನ್ಯ ವಿಷಯವಲ್ಲ ಅಂತ ತಿಳ್ಕೊಂಡಿದ್ದೆ। मगर जब हमने चलना शुरू किया, पहले दिन, दूसरे दिन, 5वें दिन चलना काफी आसान लगने लगा। ನಾನು ಯಾವಾಗ ನಡಿಗೆ ಪ್ರಾರಂಭ ಮಾಡಿದೆ, 1ನೇ ದಿವಸ, 2ನೇ ದಿವಸ, 3ನೇ ದಿವಸ, 5ನೇ ದಿವಸ ದಿನ ಕಳೆದಂತೆ ನನ್ನ ನಡಿಗೆ ಬಹಳ ಸುಲಭವಾಗಿ ನಡೆಯುವಂತದ್ದಾಯಿತು। ऐसे लग रहा था कि कोई ना कोई शक्ति पीछे से पूरी यात्रा को आगे की ओर धकेल रही है। ನನಗೆ ಹಿಂಗೆ ಅನಿಸ್ತಾ ಇತ್ತು, ಯಾವುದೋ ಒಂದು ಶಕ್ತಿ ಈ ಯಾತ್ರೆಯನ್ನು ಹಿಂದಿನಿಂದ ನಮಗೆ ಮುಂದೆ ನಡಿಲಿಕ್ಕೆ ಅವಕಾಶ ಕೊಡ್ತಾ ಇದೆ, ಶಕ್ತಿ ಕೊಡ್ತಾ ಇದೆ। जब भी यात्रा में थकान होती है तो कोई ना कोई दौड़ता हुआ आता है, मदद करके चला जाता है। ಯಾವಾಗಲೂ ಯಾತ್ರೆಯಲ್ಲಿ ದಣಿವಾಗಿದ್ದಾಗ ಯಾರಾದ್ರೂ ಓಡ್ತಾ ಬರ್ತಾರೆ, ಆ ಯಾತ್ರಿಗಳಿಗೆ ಸಹಾಯವನ್ನು ಮಾಡ್ತಾರೆ। कभी छोटा सा बच्चा कुछ कह देगा, कभी कोई विकलांग व्यक्ति आके कुछ कह देगा, कभी एक बुजुर्ग व्यक्ति आके कुछ कह देगा, उन शब्दों से मदद मिल जाती है। ಯಾವಾಗ ಸಣ್ಣ ಮಗು ಬಂದು ನಮಗೆ ಮಾತನಾಡ್ತಾರೆ, ಯಾವಾಗ ಒಬ್ಬ ವೃದ್ಧ ವ್ಯಕ್ತಿ ಬಂದು ಮಾತನಾಡ್ತಾರೆ, ಯಾವಾಗ ಒಬ್ಬ ಬೇರೆ ಮಹಿಳೆ ಬಂದು ಮಾತಾಡ್ತಾರೆ, ಅವಾಗ ನಮಗೆ ಮುಂದೆ ಹೋಗ್ಲಿಕ್ಕೆ ಇನ್ನು ಹೆಚ್ಚಿನ ಶಕ್ತಿ ದೊರಕುತ್ತದೆ। और देखिए, ये पहली बार पब्लिक मीटिंग में बकरी आई है। ನೋಡಿ, ಈಗ ಮೊದಲನೇ ಸಲ ನಮ್ಮ ಸಾರ್ವಜನಿಕ ಸಭೆಯಲ್ಲಿ ಕುರಿ ಬಂದಿದೆ। भैया उसको तंग मत करो, ಅದಕ್ಕೆ ತಂಗ ಮಾಡಬೇಡಿ। तो ये यात्रा हमने क्यों शुरू की? ಈ ಯಾತ್ರೆ ನಾವು ಯಾಕೆ ಪ್ರಾರಂಭ ಮಾಡಿದ್ದೇವೆ? इसका क्या मतलब है, इसका क्या लक्ष्य है, और ये जो हमें हर रोज मदद मिल रही है, ये क्यों मिल रही है? ಇದರ ಉದ್ದೇಶ ಏನಿದೆ, ಇದರ ಲಕ್ಷ್ಯ ಏನಿದೆ, ಮತ್ತು ದಿನಾಲು ನಮಗೆ ಏನು ಶಕ್ತಿ ಕೊಡ್ತಾ ಇದೆ, ಇದರ ಹಿಂದೆ ಯಾರು ಏನಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ। और ये जो शक्ति हमें मदद कर रही है, ये किन लोगों की शक्ति है? ಇದೇನ್ ಶಕ್ತಿ ನಮಗೆ ಸಹಾಯ ಮಾಡ್ತಾ ಇದೆ, ಇದು ಯಾರದ್ದಿದೆ? और ये शक्ति हमें क्यों मदद कर रही है? ಈ ಶಕ್ತಿ ನಮಗೆ ಯಾಕೆ ಸಹಾಯ ಮಾಡ್ತಾ ಇದೆ? ये सवाल उठते हैं। ಈ ಪ್ರಶ್ನೆ ಹೇಳ್ತಾ ಇದೆ। हमने इस यात्रा को नाम भारत जोड़ो यात्रा दिया। ಈ ಯಾತ್ರೆಗೆ ನಾವು
ಭಾರತ್ ಜೋಡೋ ಅಂತ ಹೆಸರನ್ನು ಇಕ್ಕಿದ್ದೇವೆ. क्योंकि हमें लगा और करोड़ों लोगों को लग रहा है कि बीजेपी आरएसएस की विचारधारा, नफरत की विचारधारा, हिंसा की विचारधारा देश को बांट रही है, देश को कमजोर कर रही है. ಏಕೆಂದರೆ ನಮಗೆ ಅನಿಸ್ತು ನಮ್ಮ ಜೊತೆಯಲ್ಲಿ ಕೋಟ್ಯಾಂತರ ಈ ರಾಷ್ಟ್ರದ ಜನರ ಭಾವನೆನೂ ಇದೆ. ಬಿಜೆಪಿ ಮತ್ತು ಆರ್ಎಸ್ಎಸ್ ನ ವಿಚಾರಧಾರೆ ಈ ದೇಶದಲ್ಲಿ ಹಿಂಸೆ, ಅಸೂಯೆಯನ್ನು ಬಿತ್ತರಿಸ್ತಾ ಇದೆ. ಅದನ್ನು ಇವತ್ತು ಎಲ್ಲಾ ಕಡೆ ವಿಭಜನೆ ಮಾಡ್ತಾ ಇದೆ ಅನ್ನುವಂಥದ್ದು. हिंदुस्तान पर यह एक प्रकार का आक्रमण है. ಭಾರತ ದೇಶದ ಮೇಲೆ ಇದು ಒಂದು ತರ ದಾಳಿ ಇದೆ. यह देशभक्ति नहीं है, यह देश के खिलाफ काम किया जा रहा है. ಇದು ದೇಶಭಕ್ತಿ ಅಲ್ಲ, ದೇಶದ ವಿರುದ್ಧ ಅವರು ಕೆಲಸ ಮಾಡ್ತಾ ಇದ್ದಾರೆ. आप देखिए, एक महीने से हम यात्रा में चल रहे हैं. ನೀವು ನೋಡಿ, ಈಗ ನಾವು ಒಂದು ತಿಂಗಳಿಂದ ಈ ಯಾತ್ರೆಯಲ್ಲಿ, ನಡಿಗೆಯಲ್ಲಿ ನಡೀತಾ ಇದ್ದೇವೆ. अलग अलग धर्म के लोग, अलग अलग धर्म के लोग, अलग जात के लोग, बुजुर्ग लोग, युवा, बच्चे सब एक साथ मिलकर प्यार से चल रहे हैं. ವಿವಿಧ ಧರ್ಮೀಯ ಜನರು, ವಿವಿಧ ಜಾತಿಯ ಜನರು, ಬೇರೆ ಬೇರೆ ಭಾಷೆಯ ಜನರು, ಅದರಲ್ಲಿ ವಿಶೇಷವಾಗಿ ಯುವಕರು, ಮಹಿಳೆಯರು, ವೃದ್ಧರು ಎಲ್ಲರೂ ಈ ಯಾತ್ರೆಯಲ್ಲಿ ನಮ್ಮ ಜೊತೆಯಲ್ಲಿ ನಡೀತಾ ಇದ್ದಾರೆ. यात्रा में आपको नफरत नहीं दिखाई देगी. ಈ ಯಾತ್ರೆಯಲ್ಲಿ ನಿಮಗೆ ದ್ವೇಷ ಎಲ್ಲೂ ಕಂಡು ಬರುವುದಿಲ್ಲ. यात्रा में आपको हिंसा नहीं मिलेगी. ಈ ಯಾತ್ರೆಯಲ್ಲಿ ನಿಮಗೆ ಹಿಂಸೆ ಕಾಣಸಿಗುವುದಿಲ್ಲ. भीड़ में किसी को चोट लगती है, कोई गिर जाता है, एकदम सब लोग उसकी मदद करते हैं. ಈ ಯಾತ್ರೆಯಲ್ಲಿ ಯಾರಾದರೂ ನೂಕು ನುಗ್ಗಲ್ದಲ್ಲೇ ಕೆಳಗೆ ಬಿದ್ದರೆ ಎಲ್ಲರೂ ಅವನಿಗೆ ಸಹಾಯ ಮಾಡ್ತಾರೆ. सवाल नहीं पूछते कौन से धर्म के हो, किस जात के हो, महिला हो, पुरुष हो, बच्चे हो, बुजुर्ग हो, यह नहीं पूछा जाता. एकदम मदद मिलती है. ಅವನಿಗೆ ಯಾರು ಪ್ರಶ್ನೆ ಕೇಳೋದಿಲ್ಲ. ನೀನು ಯಾವ ಜಾತಿಯವನಿದ್ದೆ, ಯಾವ ಧರ್ಮೀಯನಿದ್ದೆ, ನೀನು ಪುರುಷನಿದ್ಯಾ, ಮಹಿಳೆ ಇದೆಯಾ, ಯಾವ ಭಾಷೆ ಮಾತಾಡ್ತಾ ಇದ್ದೆ, ಅದು ಎಲ್ಲರೂ ಬಂದು ಕೆಳಗೆ ಬಿದ್ದವರನ್ನು ಸಹಾಯ ಮಾಡ್ತಾರೆ. और यह विचारधारा सिर्फ यात्रा की विचारधारा नहीं है. यह विचारधारा, यह सोच कर्नाटक की सोच है. ಈ ವಿಚಾರಧಾರೆ ಬರೀ ಯಾತ್ರೆ ವಿಚಾರಧಾರೆ ಅಲ್ಲ, ಈ ವಿಚಾರಧಾರೆ ಕರ್ನಾಟಕದ ವಿಚಾರಧಾರೆ ಆಗಿದೆ. और यह सिर्फ कर्नाटक की विचारधारा नहीं है, यह हिंदुस्तान की सोच है, हिंदुस्तान का इतिहास है. ಈ ವಿಚಾರಧಾರೆ ಬರೀ ಕರ್ನಾಟಕದ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದ ವಿಚಾರಧಾರೆ ಆಗಿದೆ. बसवना जी ने, अंबेडकर जी ने, नारायण गुरु जी ने यही बातें बोली थी. ಬಸವಣ್ಣನವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾರಾಯಣ್ ಗುರು ಅವರು ಇದೇ ವಿಚಾರಧಾರೆ, ಇದೇ ಪರಂಪರೆಯನ್ನು, ಇದೇ ತತ್ವವನ್ನು ನಮಗೆಲ್ಲರಿಗೆ ತಿಳಿಸಿದ್ದಾರೆ. और जो उन्होंने बोला था वो कर्नाटका की सड़क पे चलने में दिखाई देता है. ಅವರೇನು ಹೇಳಿದ್ರು ಅದು ಯಾತ್ರೆಯಲ್ಲಿ, ನಡಿಗೆಯಲ್ಲಿ ನಮಗೆ ಕಾಣಿಸ್ತಾ ಇದೆ. वो आपके दिल के अंदर है, आपके खून के अंदर है, उसको निकाला नहीं जा सकता. ಅದು ಕರ್ನಾಟಕದ ಜನರ ಹೃದಯದಲ್ಲಿದೆ, ಅದು ನಿಮ್ಮ ರಕ್ತದಲ್ಲಿದೆ, ಅದನ್ನು ಯಾರೂ ತೆಗಿಲಿಕ್ಕೆ ಸಾಧ್ಯ ಇಲ್ಲ. कितनी भी कोशिश कर लें ये लोग, 24 घंटे लगा लें, 50 साल लगा लें, ये आपके खून से, आपके डीएनए से नहीं निकाला जा सकता. ಯಾರು ಎಷ್ಟೇ ಪ್ರಯತ್ನ ಮಾಡಲಿ, ಎಷ್ಟೇ ಒತ್ತಡ ಹಾಕಲಿ, ಆದರೆ ಅವರಿಗೆ ನಿಮ್ಮ ಈ ಒಂದು ರಕ್ತದಿಂದ ಆ ವಿಚಾರಧಾರೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ. हम चल रहे हैं, भाईचारे के लिए चल रहे हैं, मगर यात्रा में 2-3 और मैसेजेस हैं. ನಾವು ನಡೀತಾ ಇದ್ದೀವಿ, ಸಹೋದರತ್ವಕ್ಕಾಗಿ ನಡೀತಾ ಇದ್ದೀವಿ, ಆದರೆ ಯಾತ್ರೆಯಲ್ಲಿ ಇನ್ನೂ ಕೆಲವೊಂದು ವಿಷಯಗಳಿದಾವೆ. यात्रा में चलते हुए
मैं बहुत सारे युवाओं से मिला हूं। ಯಾತ್ರೆ ನಡಿಗೆಯಲ್ಲಿ ನಾನು ಬಹಳಷ್ಟು ಯುವಕರನ್ನು ಭೇಟಿಯಾಗಿದ್ದೇನೆ. कॉलेज में, यूनिवर्सिटी में पढ़ाई कर रहे हैं, स्कूल में पढ़ाई कर रहे हैं, ಕಾಲೇಜಿನಲ್ಲಿ, ಶಾಲೆಯಲ್ಲಿ, ವಿಶ್ವವಿದ್ಯಾಲಯದಲ್ಲಿ ಅವರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. और मैं उनसे पूछता हूं क्या करना चाहते हो, पढ़ाई कर रहे हो, क्यों कर रहे हो, बाद में क्या करोगे? ನಾನು ಅವರಿಗೆ ಪ್ರಶ್ನೆ ಕೇಳ್ತೀನಿ, ನೀವು ಮುಂದಿನ ಭವಿಷ್ಯದಲ್ಲಿ ಏನ್ ಮಾಡ್ಬೇಕಂತೀರಿ, ಈಗ ಏನ್ ಮಾಡ್ತಾ ಇದ್ದೀರಿ ಅಂತ ಹೇಳಿ. कोई मुझे कहता है सॉफ्टवेयर इंजीनियर बनूंगा, कोई कहता है लॉयर बनूंगा, डॉक्टर बनूंगा, कोई बच्ची कहती है मैं पुलिस फोर्सेस में काम करना चाहती हूं. ಯಾವ ವಿದ್ಯಾರ್ಥಿ ಹೇಳ್ತಾನೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತೀನಿ, ಯಾರು ಹೇಳ್ತಾರೆ ನಾನು ಇವತ್ತು ಶಿಕ್ಷಕನ ಆಗ್ತೀನಿ, ಬೇರೆ ಬೇರೆ ಉದ್ಯೋಗ ಮಾಡ್ತೀನಿ ಅನ್ನುವಂತ ವಿಚಾರವನ್ನು ಅವರೆಲ್ಲ ಹೇಳ್ತಾರೆ. उसके बाद मैं उनसे पूछता हूं क्या तुम्हें लगता है, तुम्हें भरोसा है कि कॉलेज के बाद, स्कूल के बाद तुम्हें नौकरी मिलेगी? ಅದಾದ ಮೇಲೆ ನಾನು ಅವರಿಗೆ ಕೇಳ್ತೇನೆ, ನೀನು ನಿನ್ನ ವಿದ್ಯಾಭ್ಯಾಸ ಪೂರೈಸಿದ ಮೇಲೆ ನಿನಗೆ ನೌಕರಿ ಸಿಗುತ್ತಾ? जवाब मिलता है भरोसा नहीं है, हमें नहीं लगता कि हमें नौकरी मिलेगी. ಉತ್ತರ ಸಿಗ್ತದೆ, ನಮಗೆ ವಿಶ್ವಾಸ ಇಲ್ಲ, ನಮಗೆ ಅನ್ನಿಸೋದಿಲ್ಲ ನಮಗೆ ನೌಕರಿ ಸಿಗುತ್ತೆ ಅಂತ. आज हिंदुस्तान में 45 साल से सबसे ज्यादा बेरोजगारी है. ಇವತ್ತು ಹಿಂದೂಸ್ತಾನದಲ್ಲಿ 45 ವರ್ಷದ ಇತಿಹಾಸದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ನಿರುದ್ಯೋಗ ತಾಂಡವಾಡ್ತಾ ಇದೆ. प्रधानमंत्री ने कहा था हर साल 2 करोड़ युवाओं को रोजगार दूंगा. ಪ್ರಧಾನಮಂತ್ರಿ ಅವರು ಹೇಳಿದ್ರು ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ. कहां गए 2 करोड़ रोजगार? ಎಲ್ಲಿ ಹೋದು 2 ಕೋಟಿ ಉದ್ಯೋಗ? उल्टा करोड़ों युवाओं को बेरोजगार कर दिया है. ಅವರ ನೀತಿಯಿಂದ ಕೋಟ್ಯಾಂತರ ಯುವಕರು ಉದ್ಯೋಗ ಇದ್ದಿದ್ದು ಕಳೆದುಕೊಂಡು ಬಿಟ್ಟಿದ್ದಾರೆ. कर्नाटक में 2.5 लाख सरकारी पोस्ट वेकेंट क्यों हैं? ಕರ್ನಾಟಕ ರಾಜ್ಯದಲ್ಲಿ 2.5 ಲಕ್ಷ ಸರ್ಕಾರಿ ನೌಕರಿಗಳು ಯಾಕೆ ಖಾಲಿ ಇದೆ? और प्रधानमंत्री की पॉलिसियों ने, नोटबंदी, जीएसटी और उन्होंने जो कोविड के समय किया उसके कारण 12.5 करोड़ युवाओं रोजगार खो गए. ಪ್ರಧಾನಮಂತ್ರಿ ಅವರ ನೀತಿಯಿಂದ ಅವರೇನು ನೋಟ್ಬಂದಿ ಮಾಡಿದ್ರು, ಜಿಎಸ್ಟಿ ಅವೈಜ್ಞಾನಿಕವಾಗಿ ಅನುಷ್ಠಾನ ಮಾಡಿದ್ರು, ಇವೆಲ್ಲ ಅವರ ತಪ್ಪಿನಿಂದ 12.5 ಕೋಟಿ ಜನ अच्छा कर्नाटक में अगर आपको पुलिस का सब इंस्पेक्टर बनना है तो आप 80 लाख रुपए देकर बन सकते हो. ನೀವು ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಹೇಳಿದ್ರೆ 80 ಲಕ್ಷ ರೂಪಾಯಿ ಲಂಚ ಕೊಡಬೇಕಾಗ್ತದೆ. पैसा है तो कर्नाटक में आप सरकारी नौकरी खरीद सकते हो. ನಿಮ್ಮಲ್ಲಿ ದುಡ್ಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರಿ ನೀವು ಖರೀದಿ ಮಾಡಬಹುದು. पैसा नहीं है तो जिंदगी भर बेरोजगार रहो. ದುಡ್ಡಿಲ್ಲ ಅಂತ ಹೇಳಿದ್ರೆ ಜೀವನ ಪರ್ಯಂತ ನಿರುದ್ಯೋಗಿಗಳಾಗಿ ಇರ್ತೀರಿ. कोऑपरेटिव बैंक्स में स्कैम, असिस्टेंट प्रोफेसर की नौकरियों के लिए स्कैम, ಸಹಕಾರಿ ಬ್ಯಾಂಕಿನಲ್ಲಿ ಹಗರಣ, ಉಪನ್ಯಾಸಕರ ನೇಮಕಾತಿಯಲ್ಲಿ ಹಗರಣ, ಎಲ್ಲಾ ನೇಮಕಾತಿಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ಹಗರಣ ನಡೀತಾ ಇದೆ. इसीलिए कर्नाटक की सरकार को 40% की सरकार नाम दिया गया है. ಆದುದರಿಂದಲೇ ಕರ್ನಾಟಕ ಸರ್ಕಾರಕ್ಕೆ 40% ಸರ್ಕಾರ, ಕಮಿಷನ್ ಸರ್ಕಾರ ಅಂತೂ ಬಿರುದು ಕೊಡಲಾಗಿದೆ. जो भी करवाना है 40% कमीशन देके करवाया जा सकता है. ಏನೇ ಕಾಮಗಾರಿ ಮಾಡಬೇಕಾದ್ರೂ 40% ಕಮಿಷನ್ ಕೊಟ್ಟು ಆ ಕಾಮಗಾರಿ ಮಾಡಿಕೊಳ್ಳಬೇಕಾಗ್ತದೆ. तो यात्रा बेरोजगारी का मुद्दा उठाने के लिए भी हमने की है. ಈ ಯಾತ್ರೆ ನಿರುದ್ಯೋಗದ ಸಮಸ್ಯೆ ಜನರ ಗಮನಕ್ಕೆ ತರಲಿಕ್ಕೆ
ಅದನ್ನು ವಿಷಯವನ್ನು ತೆಗೆದುಕೊಳ್ಳಲಿಕ್ಕೆ ಯಾತ್ರೆ ಪ್ರಾರಂಭ ಮಾಡಿದ್ದೇವೆ. And as if unemployment is not enough, as if hatred and violence is not enough, you are faced with the highest prices you have ever been faced with. ಇವತ್ತು ಬರೀ ನಿರುದ್ಯೋಗ ಅಷ್ಟೇ ಅಲ್ಲ, ಹಿಂಸೆ ಅಷ್ಟೇ ಅಲ್ಲ, ಇವತ್ತು ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಒಂದು ಬೆಲೆ ಏರಿಕೆ ಇದೆ. Prices keep rising. ಇವತ್ತು ಬೆಲೆ ಏರಿಕೆ ಗಗನಕ್ಕೇರಿದೆ. They don't stop. ಅದು ನಿಲ್ಲಕ್ಕೆ ತಯಾರಿಲ್ಲ. The Prime Minister in his speeches used to say, cylinders cost 400 rupees. ಪ್ರಧಾನ ಮಂತ್ರಿ ಅವರ ಭಾಷಣದಲ್ಲಿ ಹೇಳ್ತಾ ಇದ್ರು, ಗ್ಯಾಸ್ ಸಿಲಿಂಡರ್ 400 ರೂಪಾಯಿಗೆ ಕೊಡ್ತೀವಿ ಅಂತ ಹೇಳಿ. In every speech he used to explain how our mothers and sisters are suffering because gas cylinders cost 400 rupees. ಪ್ರತಿಯೊಂದು ಅವರ ಸಾರ್ವಜನಿಕ ಸಭೆಯಲ್ಲಿ ಅವರು ಹೇಳ್ತಾ ಇದ್ರು, ನಮ್ಮ ತಾಯಂದಿರು, ನಮ್ಮ ಹಿರಿಯರು, ಬಡವರು ಎಲ್ಲರೂ 400 ರೂಪಾಯಿ ಸಿಲಿಂಡರ್ ಬೆಲೆ ಇದ್ದಾಗ ಅದರಿಂದ ಅವರಿಗೆ ಕಷ್ಟ ಆಗ್ತಾ ಇದೆ. Today that same cylinder costs 1000 rupees. ಇವತ್ತು ಅದೇ ಸಿಲಿಂಡರ್ 1000 ರೂಪಾಯಿ ಇವತ್ತು ಅದರ ದರ ಇದೆ. Why doesn't the Prime Minister explain what our mothers and sisters are supposed to do now? ಪ್ರಧಾನ ಮಂತ್ರಿಗಳು ಯಾಕೆ ಇವತ್ತು ಈ ದೇಶಕ್ಕೆ ಅವರು ಉತ್ತರ ಕೊಡಬೇಕಾಗಿದೆ. ನಮ್ಮ ಅಕ್ಕ ತಂಗಿಂದಿರು, ಅಣ್ಣ ತಮ್ಮಂದಿರಿಗೂ ಇವ್ರೇನ್ ಹೇಳ್ತಾರೆ, ಅವ್ರೇನ್ ಸಫರ್ ಆಗ್ತಾ ಇದ್ದಾರೆ, ಅದಕ್ಕೆ ಯಾರು ಕಾರಣ ಅಂತ ಹೇಳಿ. The prices of petrol and diesel are the highest we have seen in a very long time. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಡೀ ಇತಿಹಾಸದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಬೆಲೆ ಏರಿಕೆ ಆಗಿದೆ. So on one side you're hit by unemployment, on the other side you're hit by high prices and you're being squeezed in between. ಒಂದು ಕಡೆ ನಿಮಗೆ ನಿರುದ್ಯೋಗ ಇದೆ, ಇನ್ನೊಂದು ಕಡೆ ನಿಮಗೆ ಬೆಲೆ ಏರಿಕೆ ಇದೆ. ಎರಡರ ನಡುವೆ ನೀವು ಇವತ್ತು ಸ್ಕ್ವೀಸ್ ಆಗ್ತಾ ಇದ್ದೀರಿ. Throughout my walk I have been meeting farmers. ನನ್ನ ಸಂಪೂರ್ಣ ಕಾಲ್ನಡಿಗೆಯಲ್ಲಿ ನಾನು ರೈತರನ್ನು ಭೇಟಿ ಆಗ್ತಾ ಇದ್ದೇನೆ. And every single farmer I meet, I ask him about his situation. ನಾನು ಭೇಟಿಯಾದ ಎಲ್ಲಾ ರೈತರಿಗೆ ಅವರ ಕೃಷಿ ಉತ್ಪನ್ನಗಳ ಬಗ್ಗೆ ಕೇಳಿದ್ದೇನೆ. I ask him how much money he puts into his farm. ನಾನು ರೈತರಿಗೆ ಕೇಳಿದ್ದೇನೆ, ಅವನು ಕೃಷಿ ಉತ್ಪಾದನೆ ಮಾಡಲಿಕ್ಕೆ ಎಷ್ಟು ಖರ್ಚು ಮಾಡ್ತಾನೆ. And then I ask him or her how much money she gets out of her farm. ನಾನು ಆಮೇಲೆ ಅವನಿಗೆ ಕೇಳ್ತೇನೆ, ಕೃಷಿ ಉತ್ಪಾದನೆ ಆಗಿದ ಮೇಲೆ ಅವನಿಗೆ ಎಷ್ಟು ಹಣ ಬರ್ತದೆ. And it is very obvious that farmers simply cannot make money without help. ಇದು ಎಲ್ಲರಿಗೂ ತಿಳಿದಿರೋ ವಿಷಯವಾಗಿದೆ. ಸರ್ಕಾರದ ಸಹಾಯ ಇಲ್ಲದೆ ರೈತರಿಗೆ ಲಾಭ ಆಗಲಿಕ್ಕೆ ಸಾಧ್ಯನೇ ಇಲ್ಲ. And instead of helping the farmer, for the first time India's farmers have to pay GST. ರೈತರಿಗೆ ಸಹಾಯ ಮಾಡೋದು ಬಿಟ್ಟು ಇವತ್ತು ದೇಶದ ಇತಿಹಾಸದಲ್ಲಿ ಕೃಷಿ ಉತ್ಪನ್ನಗಳ ಮೇಲೆ GST ತೆರಿಗೆ ದರ ಹಾಕಿದ್ದಾರೆ. They have to pay 5% GST on fertilizers, ಅವರು 12% GST on tractors, 18% GST on pesticides. 5% GST ಗೊಬ್ಬರದ ಮೇಲೆ ಹಾಕಿದ್ದಾರೆ. ಅವರು 18% GST, 12% ಟ್ರ್ಯಾಕ್ಟರ್ ಮೇಲೆ ಹಾಕಿದ್ದಾರೆ. Farmer after farmer told me that they do not get the minimum support price. ರೈತರು ಪ್ರತಿಯೊಬ್ಬರು ನನಗೆ ಅವರಿಗೆ ಕನಿಷ್ಠ ಬೆಂಬಲ ಬೆಲೆ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. This is the situation that the farmers of Karnataka and the farmers of our country are facing. ಇವತ್ತು ರೈತರು ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಇಂಥ ಒಂದು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. At the same time, the government is anti-SC, ST. ಅದೇ ರೀತಿಯಲ್ಲಿ ಈ ಸರ್ಕಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ವಿರುದ್ಧ ಕೆಲಸ ಮಾಡ್ತಾ ಇದೆ. There is a 50% rise in atrocities against our SC and ST brothers and sisters. ಈ ಸರ್ಕಾರ ಬಂದ ಮೇಲೆ ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಜನಗರ ಮೇಲೆ 50% ದೌರ್ಜನ್ಯ ಜಾಸ್ತಿ ಆಗಿದೆ. Money
that was supposed to be for the development of SC and ST communities has been diverted. 8,000 crores of your money has been diverted from you and taken from you. ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರಿಗೆ ಮೀಸಲಿಟ್ಟಂತ 8,000 ಕೋಟಿ ರೂಪಾಯಿ ಬೇರೆ ಕಾಮಗಾರಿಗಳಿಗೆ ಇವರು ಸ್ಥಳಾಂತರ ವರ್ಗಾವಣೆ ಮಾಡಿದ್ದಾರೆ. And when we were in power, we constituted the Nangmohan Das committee. ನಾವು ಸರ್ಕಾರದಲ್ಲಿದ್ದಾಗ ನಾಗಮೋಹನ್ ದಾಸ್ ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿಯನ್ನು ರಚನೆ ಮಾಡಿದ್ದೇವೆ. It recommended an increase in ST reservation from 3% to 7%. ನಾಗಮೋಹನ್ ದಾಸ್ ಸಮಿತಿ SC ST ರಿಸರ್ವೇಶನ್ SCಗೆ ಇವತ್ತು 15 ರಿಂದ 17, STಗೆ 3 ರಿಂದ 7% ಜಾಸ್ತಿ ಮಾಡಲಿಕ್ಕೆ ಶಿಫಾರಸು ಮಾಡಿದೆ. And SC reservation from 15% to be increased to 17%. ಪರಿಶಿಷ್ಟ ಜಾತಿಯ ಮೀಸಲು 15 ರಿಂದ 17%ಗೆ ಇವತ್ತು ಶಿಫಾರಸು ಮಾಡಿದೆ. Why is the BJP government refusing to implement this? ಬಿಜೆಪಿ ಸರ್ಕಾರ ಇದನ್ನು ಯಾಕೆ ಅನುಷ್ಠಾನ ಮಾಡ್ತಾ ಇಲ್ಲ, ಯಾಕೆ ವಿಳಂಬ ಮಾಡ್ತಾ ಇದೆ? The BJP government in Karnataka should stop making excuses and should implement this at once. ಬಿಜೆಪಿ ಸರ್ಕಾರ ಯಾವುದೇ ಒಂದು ರೀತಿಯ ಎಕ್ಸ್ಕ್ಯೂಸ್ ಹೇಳದೆ ಬಹಾನ ಹೇಳದೆ ತಕ್ಷಣವೇ ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ. I would also like to remind you that it was the BJP that said Article 371 could not be carried out. ಬಂಧುಗಳೇ, ಈ ಭಾಗ ಕಲ್ಯಾಣ ಕರ್ನಾಟಕ ಭಾಗ ಬಿಜೆಪಿ ಸರ್ಕಾರ ಇದ್ದಾಗ ವಿಶೇಷ ಸ್ಥಾನಮಾನ ಕೊಡಬೇಕು ಅನ್ನಂತ ಸಂದರ್ಭದಲ್ಲಿ ಅದನ್ನು ಅವರು ತಿರಸ್ಕಾರ ಮಾಡಿದ್ರು. Both Mr. Vajpayee and Mr. Advani refused to do it. ವಾಜಪೇಯಿ ಅವರು ಮತ್ತು ಅಡ್ವಾಣಿ ಅವರು ನಮ್ಮ ಪ್ರಸ್ತಾವನೆ ತಿರಸ್ಕಾರವನ್ನು ಮಾಡಿದ್ರು. And it was the Congress party that gave you 371. ಕಾಂಗ್ರೆಸ್ ಪಕ್ಷ ಸರ್ಕಾರ ಇದ್ದಾಗ 371 ಅನುಚ್ಛೇದ ತಿದ್ದುಪಡಿ ತಂದು ಈ ಭಾಗಕ್ಕೆ ವಿಶೇಷ ಸ್ಥಾನಮಾನ ಕೊಡಲಾಗಿದೆ. And we gave it to you because we recognized that you were struggling. ನಾವು ಇದನ್ನು ಕೊಟ್ಟಿದ್ದೇವೆ ಯಾಕೆಂದ್ರೆ ನೀವು ಬಹಳ ಕಷ್ಟವನ್ನು ಅನುಭವಿಸ್ತಾ ಇದ್ದೀರಿ, ಇದು ಅಭಿವೃದ್ಧಿ ಆಗದೇ ಇರುವಂತಹ ಪ್ರದೇಶ ಇದೆ ಅಂತ. And the result has been thousands and thousands of youngsters have got an opportunity, have got employment. ನಾವು 371 ಕಲಂ ತಿದ್ದುಪಡಿ ಮಾಡಿದಕ್ಕಾಗಿ ಸಾವಿರಾರು ಜನರಿಗೆ ಇವತ್ತು ಸರ್ಕಾರಿ ನೌಕರಿಯಲ್ಲಿ ಉದ್ಯೋಗ ಸಿಕ್ಕಿದೆ. Thousands of crores of rupees has been spent on development of this area. ಸಾವಿರಾರು ಕೋಟಿ ರೂಪಾಯಿ ವಿಶೇಷ ಅನುದಾನ ಈ ಭಾಗದ ಅಭಿವೃದ್ಧಿಗಾಗಿ ಬಂದಿದೆ. And lakhs of students have got admission in medical and engineering colleges and other courses. ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ, ಎಂಜಿನಿಯರಿಂಗ್ ಕಾಲೇಜಲ್ಲಿ, ಅಗ್ರಿಕಲ್ಚರ್ ಕಾಲೇಜಲ್ಲಿ ಪ್ರವೇಶವನ್ನು ಪಡೆದಿದ್ದಾರೆ. I would like to conclude by saying we have a long relationship between my family and Bellary. ನಾನು ಈ ಭಾಷಣ ಮುಕ್ತಾಯಕ್ಕಿಂತ ಮೊದಲು ಈ ಒಂದು ಬೆಳ್ಳಾರಿ ಮತ್ತು ನಮ್ಮ ಪರಿವಾರದ ಅನೋನ್ಯವಾದಂತಹ ಒಂದು ಬಾಂಧವ್ಯ ಇದೆ, ಸಂಬಂಧ ಇದೆ. My mother fought an election from here and got wholehearted support from the people of Bellary. ನನ್ನ ತಾಯಿಯವರಾದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇಲ್ಲಿ ಲೋಕಸಭೆಯಲ್ಲಿ ನಿಂತು ನಿಮ್ಮೆಲ್ಲರ Sonia Gandhi. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಈ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ನಿಂತು ನಿಮ್ಮೆಲ್ಲರ ಸಹಕಾರದಿಂದ ಪ್ರಚಂಡ ಬಹುಮತದಿಂದ ಗೆದ್ದಿದ್ದಾರೆ. And my grandmother Indira Gandhi ji fought from Chikmagalur. ಮತ್ತೆ ನನ್ನ ಅಜ್ಜಿ ಇಂದಿರಾ ಗಾಂಧಿ ಅವರು ಚಿಕ್ಕಮಗಳೂರಿನಿಂದ ಲೋಕಸಭೆಯಿಂದ ಗೆದ್ದು ಬಂದಿದ್ದಾರೆ. So I cannot forget that. ನಾನು ಇದನ್ನು ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. I'd like to also thank all of you for walking with us through Karnataka. ನನ್ನ ಜೊತೆಯಲ್ಲಿ ನೀವೆಲ್ಲ ಕಾಲ್ನಡಿಗೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಕೋರುತ್ತೇನೆ. And I got to understand the heat that you face in Bellary. ನಾನು ಈಗ ಅರ್ಥ ಆಗಿದೆ ಈ ಬೆಳ್ಳಾರಿಯ ಬಿಸಿಲು ಯಾವ ರೀತಿಯಲ್ಲಿ ನಿಮಗೆ ತೊಂದರೆ ಕೊಡ್ತದೆ ಅನ್ನುವಂಥದ್ದು. And we are not even in the full summer right now. ನಾವು ಇನ್ನೂ ಪೂರ್ತಿ ಬೇಸಿಗೆಯಲ್ಲಿ ಬಂದಿಲ್ಲ. So walking in the streets, I was thinking about
how difficult it must be to be a farmer or a laborer in full summer in Bellary. ನಾನು ರಸ್ತೆಯಲ್ಲಿ ನಡಿಗೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಈ ಬೆಳ್ಳಾರಿಯಲ್ಲಿ ಒಬ್ಬ ರೈತ ಒಬ್ಬ ಕಾರ್ಮಿಕ ಈ ಬಿಸಿಲಿನಲ್ಲಿ ಯಾವ ರೀತಿಯಲ್ಲಿ ದುಡಿಮೆ ಮಾಡ್ತಾನೆ ಎಷ್ಟು ಕಷ್ಟ ಅನುಭವಿಸ್ತಾನೆ ಅನ್ನುವಂಥದ್ದು ನಾನು ತಿಳಿದುಕೊಂಡಿದ್ದೇನೆ. And I would like to tell all the farmers, all the laborers and all the small and medium business people in Bellary that we will help you. When we come to power, we will help you. We will make your life easier and we will support you the way a government should. ನಾನು ಮತ್ತೆ ತಮ್ಮೆಲ್ಲರಿಗೆ ವಿಶ್ವಾಸ ಕೊಡ್ತಾ ಇದ್ದೀನಿ. ಬೆಳ್ಳಾರಿಯ ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳು, ಮಹಿಳೆಯರು ಇವತ್ತೇನು ಸಿದ್ಧ ಉಡುಪೆ ಮಾಡುವಂತ ಏನು ಕಾರ್ಯಕರ್ತರಿದ್ದೀರಿ, ಪ್ರತಿಯೊಬ್ಬರಿಗೂ ಇಲ್ಲಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಸಹಾಯ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ. ಇವತ್ತು ನಿಮ್ಮನ್ನು ನಿಮ್ಮ ಗಮನದಲ್ಲಿ ಇಟ್ಕೊಡ್ತೀವಿ ಅನ್ನುವಂತ ವಿಶ್ವಾಸ ಕೊಡ್ತೇನೆ. Thank you for walking with us. Thank you for your love and affection. Thank you for your help. Namaskar. ಜೊತೆಯಲ್ಲಿ ನಡಿಗೆ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದ. ಥ್ಯಾಂಕ್ ಯು.